ನಮಸ್ಕಾರ. ಅರಣ್ಯ ಇಲಾಖೆ ಪ್ರಾಯೋಜಿತ ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆಗೆ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜುಳಾ ಕೃಷ್ಣಕುಮಾರ್. ಇವತ್ತಿನ ವಿಷಯ ಕಪ್ಪೆಗಳು. ಕಪ್ಪೆಗಳಂದಾಕ್ಷಣ ಎಲ್ರಿಗೂ ಒಂದು ರೀತಿ ಭಯ, ಇಲ್ಲಾಂದರೆ ಒಂದು ರೀತಿ ಅಸಹ್ಯ ಭಾವನೆ ಹುಟ್ಟೋದನ್ನು ನಾವು ನೋಡಿದ್ದೀವಿ. ನಮಗೂ ಕೂಡ ಕೆಲವೊಂದು ಬಾರಿ ಬಂದಿದ್ದು ಉಂಟು. ಆದರೆ ಕಪ್ಪೆಗಳಿಂದ ಪರಿಸರಕ್ಕೆ ಯಾವ ರೀತಿ ಅನುಕೂಲ ಇದೆ, ಯಾವ್ಯಾವ ರೀತಿ ಕಪ್ಪೆಗಳಿದೆ, ಅದರಲ್ಲಿ ಯಾವ ರೀತಿ ಸುಂದರವಾಗಿವೆ ಕಪ್ಪೆಗಳು, ಅವುಗಳ ವೈವಿಧ್ಯತೆ ಏನು, ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನ, ವಿಶಿಷ್ಟವಾದ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗುರುರಾಜ್ ಕೆವಿ ಅವರು, ಪ್ರಾಧ್ಯಾಪಕರು, ಕಪ್ಪೆ ತಜ್ಞರು ಹಾಗೂ ಸಂಶೋಧಕರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಕಪ್ಪೆಗಳು ಅಂದರೆ ಫಸ್ಟ್ ಮೊದಲಿಗೆ ಅಂದ ತಕ್ಷಣನೇ ಎಲ್ಲರಿಗೂ ಕಪ್ಪೆಗಳು ಅಂದ ತಕ್ಷಣ ಒಂದು ಕಣ್ಣಿಗೆ ಬರೋದು ಒಂಥರ ಜಿಗುಟಾದ ಲೋಳೆ ಇರುವಂಥದ್ದು. ಅದು ನೋಡಿದ ತಕ್ಷಣ ಒಂದು ಸ್ವಲ್ಪ ಅದರದ ಅಸಹ್ಯ ಭಾವನೆ ಹುಟ್ಟಿಸೋವಂಥದ್ದು ಅಂತ ಎಲ್ರಿಗೂ ಇರೋದ್ರಿಂದ ನೀವು ಏನು ಹೇಳ್ತೀರಿ ಕಪ್ಪೆಗಳ ಬಗ್ಗೆ? ಕಪ್ಪೆಗಳು ಅದ್ಭುತ ಪ್ರಾಣಿಗಳು. ಯಾಕೆ ಅಂತಂದ್ರೆ ನಾನು ಕಪ್ಪೆಗಳನ್ನು ಇಷ್ಟಪಡ್ತಾ ಇದ್ದೇನೆ, ಹಾಗಾಗಿ ನೀವೆಲ್ಲ ಇಷ್ಟಪಡ್ಬೇಕಂತಲ್ಲ. ಕಪ್ಪೆಗಳ ಜೀವನ ಶೈಲಿ ನೋಡಿದ್ರೆ ಸಹಿತ ಅದರಲ್ಲಿ ಎರಡು ರೀತಿ ಜೀವನ ಶೈಲಿ. ಮೊದಲು ಗೊದ್ದುಮೊಟ್ಟೆಗಳಾಗಿರ್ತವೆ, ಆಮೇಲೆ ಬಾಹ್ಯ ರೂಪ ಪರಿವರ್ತನೆ ಅಂತೀವಿ ಅಥವಾ ಮೆಟಮಾರ್ಫೋಸಿಸ್ ಅಂತೀವಿ. ಅದರಿಂದಾಗಿ ಕಪ್ಪೆಗಳಾಗಿ ಪರಿವರ್ತನೆ ಹೊಂದ್ತವೆ. ಇದನ್ನ ನೋಡಿದ್ರು ಸಹಿತ ನೀವು ಒಂದು ಜೀವನದಲ್ಲಿ ಎರಡು ಜೀವನ ಶೈಲಿ, ಒಂದೇ ಜೀವನ ಆದರೆ ಎರಡು ಜೀವನ ಶೈಲಿ, ಅದರಿಂದ ಅದ್ಭುತ. ಇನ್ನು ಬಣ್ಣಗಳನ್ನು ನೋಡಿ ಹೇಳೋದಾದ್ರೆ ಕಪ್ಪೆಗಳಲ್ಲಿರುವಂತಹ ಬಣ್ಣಗಳನ್ನು ಮನುಷ್ಯರಲ್ಲೂ ನೋಡಕ್ಕಾಗಲ್ಲ. ಆ ರೀತಿಯ ಬಣ್ಣಗಳು: ಹಸಿರು ಕಪ್ಪೆ, ಕೆಂಪು ಕಪ್ಪೆ, ಬೂದು ಬಣ್ಣದ ಕಪ್ಪೆ, ಹಳದಿ ಬಣ್ಣದ ಕಪ್ಪೆ, ನೀಲಿ ಕಪ್ಪೆ, ಬ್ಲೂ ಜೀನ್ ಕಪ್ಪೆ ಅಂತಾನೆ ಕರೀತಾರೆ ಒಂದಕ್ಕೆ. ಈ ರೀತಿ ಬಣ್ಣಗಳಲ್ಲಿ. ಇನ್ನು ಕೂಗೋದ್ರಲ್ಲಿ ಕಪ್ಪೆಗಳ ಸಾಟಿನೇ ಇಲ್ಲ. ಅವುಗಳೇ ಪ್ರಥಮವಾದ ಕಶೇರುಕಗಳು ಅಥವಾ ಏನು ವರ್ಟಿಬ್ರೇಟ್ಸ್ ಅಂತ ಕರೀತೀವಿ. ಕಪ್ಪೆಗಳು ಕೂಗಿದ್ರೆ ಮಳೆ ಬರುತ್ತೆ ಅನ್ನೋದೊಂದು ಪದ್ಧತಿಯ ಹಳ್ಳಿಗಳ ಕಡೆ ಅದರದೊಂದು ಮಾತಿದೆ. ಕರೆಕ್ಟ್. ಸೊ ಇದೆಲ್ಲ ವಿಷಯಗಳನ್ನ ನೋಡಿದ್ರೆ ಅವುಗಳ ಜೀವನನೇ ಒಂದು ರೀತಿಯ ಅದ್ಭುತ. ಅವುಗಳು ನೋಡೋದಕ್ಕೂ ಅದ್ಭುತ. ಅವುಗಳ ಕಣ್ಣುಗಳನ್ನು ನೀವು ನೋಡ್ತಾ ಇದ್ರೆ ಅದೊಂದು ರೀತಿ ಕ್ಯಾಪ್ಟಿವೇಟಿಂಗ್ ಐಸ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಅವು ಏನನ್ನೋ ಕೇಳ್ತಾ ಇದಾವೆ, ಆದ್ರೆ ನಮ್ಗದು ಗೊತ್ತಾಗ್ತಿದೆಯೋ ಇಲ್ಲ. ಈ ರೀತಿ ಎಲ್ಲ ನೋಡಿದ್ರೆ ಕಪ್ಪೆ ನನ್ನ ಪ್ರಕಾರ ಅಸಹ್ಯ ಪಡುವಂತ ಯಾವ ವಿಷಯನೂ ಇಲ್ಲ ಕಪ್ಪೆಗಳಲ್ಲಿ. ಅದೆಲ್ಲ ಮೂಢನಂಬಿಕೆಯಿಂದ ಬಂದಿದೆ. ಅಂದ್ರೆ ಕಪ್ಪೆ ಹುಚ್ಚ ಹೋಗಿದ್ರೆ ನಮ್ಮ ಕೈ ಮೇಲೆ ಏನೋ ಗಾಯ ಆಗುತ್ತೆ, ನಮ್ಗೇನೋ ರೋಗ ಬರುತ್ತೆ ಅಂತದ್ ಯಾವ ಸಮಸ್ಯೆಗಳಿಲ್ಲ. ಹಾಗಂತ ಹೇಳಿ ನೀವು ಕಪ್ಪೆ ಮುಟ್ಬೇಕಂತಲ್ಲ. ಕಪ್ಪೆಗಳನ್ನು ದೂರದಿಂದನೇ ಅಬ್ಸರ್ವ್ ಮಾಡ್ಬೋದು. ಈಗ ಪಕ್ಷಿ ವೀಕ್ಷಣೆ ಅಂತ ಮಾಡ್ತಾರೆ, ಅವ್ರ ಪಕ್ಷಿಗಳನ್ನು ಹಿಡಿತಾರ? ಇಲ್ಲ, ದೂರದಿಂದನೇ ಅಬ್ಸರ್ವ್ ಮಾಡ್ತಾರೆ. ಹಾಗೆ ಕಪ್ಪೆಗಳನ್ನು ದೂರದಿಂದನೇ ಅಬ್ಸರ್ವ್ ಮಾಡ್ಬೋದು. ಮನೇಲಿ ಬಂದಾಗ ಅವುಗಳನ್ನು ಓಡಿಸ್ಬೋದು ಹೊರಗಡೆ. ಅದಕ್ಕೆ ಅಸಹ್ಯ ಪಡುವಂಥದ್ದು ಏನು ಇಲ್ಲ. ಕಪ್ಪೆಗಳು ಅದ್ಭುತ ಪ್ರಾಣಿಗಳು. ಓಕೆ, ಅದರ ವೈವಿಧ್ಯತೆಯನ್ನು ತಿಳಿಸ್ಕೊಡಿ. ಅಂದರೆ ಈಗ ನಮ್ಮ ಪ್ರಪಂಚದಲ್ಲಿ ಹೋಗೋದಾದ್ರೆ, ನಮ್ಮ ಭಾರತಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಎಷ್ಟು ಬಗೆಯ ಕಪ್ಪೆಗಳನ್ನ ನಾವು ವೈವಿಧ್ಯಮಯ ಕಪ್ಪೆಗಳನ್ನ ಹೇಳಿದಾಗೆ ನೋಡಬಹುದು ಅನ್ನೋದನ್ನ ತಿಳಿಸಿ. ಕಪ್ಪೆಗಳು ಅಂತಿರ್ಲಿಕ್ಕೆ ಅವುಗಳನ್ನ ಒಂದು ಪಂಗಡ ಆಗಿ ವಿಂಗಡಣೆ ಮಾಡಿದ್ದಾರೆ. ಅಂದರೆ ಈಗ ನೀವು ಪ್ರಾಣಿಗಳನ್ನ ತಗೊಂಡ್ರೆ ಅನಿಮಲ್ ಕಿಂಗ್ಡಮ್ ಅಂತ ಕರಿತೀವಿ. ಅದರಲ್ಲಿ ಎರಡು ಗುಂಪುಗಳು: ಕಶೇರುಕಗಳು, ಅಕಶೇರುಕಗಳು, ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಈ ವರ್ಟಿಬ್ರೇಟ್ಸ್ ಅನ್ನೋ ಗ್ರೂಪಲ್ಲಿ ಬಂದಾಗ 5 ಸೂಪರ್ ಫ್ಯಾಮಿಲೀಸ್ ಅಂತ ಕರಿತೀವಿ. ಅದರಲ್ಲಿ ಸ್ಟಾರ್ಟ್ ಆಗೋದೆ ಮೀನುಗಳಿಂದ: ಪೈಸಿಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಮತ್ತು ಮ್ಯಾಮಲ್ಸ್ ಅಂತ ಕರಿತೀವಿ. ಈ ಕಪ್ಪೆಗಳು ಆಂಫಿಬಿಯನ್ ಅನ್ನುವಂಥ ದೊಡ್ಡ ಸೂಪರ್ ಫ್ಯಾಮಿಲಿಗೆ ಬರುತ್ತೆ. ಅದರಲ್ಲಿ ಆಂಫಿಬಿಯನ್ಸ್ ಅಂತ ಯಾಕೆ ಬಂತಂತ ನೋಡ್ಕೊಂಡ್ಬಿಟ್ರೆ ಉಳಿದಿದ್ದು ಹೇಳೋದಕ್ಕೆ ಈಸಿ ಆಗುತ್ತೆ. ಆಂಫಿಬಿಯಾ ಅಂತಂದರೆ ಎರಡು ಜೀವನ, ಆಂಫಿ ಬಯಾಸ್, ಉಭಯ ಜೀವಿಗಳು ಅಂತ ಕರಿಬೇಕು. ಉಭಯಚಾರಿಗಳಲ್ಲ. ಉಭಯಚಾರಿಗಳಂದ್ರೆ ನೀರಲ್ಲಿ ನೆಲದಲ್ಲಿ ಇರುವಂಥವು, ಆದರೆ ಇವು ಉಭಯ ಜೀವಿಗಳು. ಇವುಗಳಲ್ಲಿ ಗೊದ್ದುಮೊಟ್ಟೆ ಇದೆ, ಮತ್ತೆ ದೊಡ್ಡದಾದ್ಮೇಲೆ ಕಪ್ಪೆ ಅಥವಾ ಅದರಲ್ಲಿ ಇನ್ನೊಂದು ಪಂಗಡ ಇದೆ, ಸಾಲಮಂಡರ್ಸ್ ಅಂತ ಕರಿಬೋದು ಅಥವಾ ಸಿಸಿಲಿಯನ್ ಅಂತ ಕರಿಬೋದು. ಈ ರೀತಿ ಆಗೋ ಎರಡು ಜೀವನ ಶೈಲಿ ಇರೋದ್ರಿಂದ ಇವನ್ನ ಆಂಫಿಬಿಯನ್ಸ್ ಅಂತ ಕರೆದು. ಇದರಲ್ಲಿ 3 ಒಳ ಪಂಗಡಗಳಿದೆ. ಆದರೆ ಫಸ್ಟ್ ದೊಡ್ಡದಾದಂಥ ಒಳ ಪಂಗಡಗಳೇ ಕಪ್ಪೆಗಳು ಮತ್ತು ನೆಲಗಪ್ಪೆಗಳು ಅಥವಾ ಫ್ರಾಗ್ಸ್ ಆ್ಯಂಡ್ ಟೋಡ್ಸ್ ಅಂತ ಕರಿತೀವಿ. ಅದಕ್ಕೆ ಆನ್ಯೂರನ್ಸ್ ಅಂತ ಹೇಳ್ತೀವಿ. ಅದು ಸುಮಾರು 7500 ಪ್ರಭೇದಗಳಿದೆ. ಎರಡನೇದು ಸಿಸಿಲಿಯನ್ಸ್ ಅಂತ ಕರಿತೀವಿ. ಅದು ನೋಡೋದಕ್ಕೆ ಎರೆಹುಳ ಇದ್ದ ಹಾಗೆ ಇರುತ್ತೆ, ಆದರೆ ಅವುಗಳಲ್ಲಿ ಬೆನ್ನು ಮೂಳೆ ಇರೋದ್ರಿಂದ ಇವು ಎರೆಹುಳಗಳಲ್ಲ, ವರ್ಟಿಬ್ರೇಟ್ಸ್, ಆದರೆ ನೋಡೋದಕ್ಕೆ ಎರೆಹುಳಂಗೆ ಕಾಣುತ್ತೆ. ಅವಕ್ಕೆ ಸಿಸಿಲಿಯನ್ಸ್ ಅಥವಾ ಜಿಮ್ನೋಫಿಯಾನಾ ಅಂತ ಗ್ರೂಪ್ ಅಂತ ಕರಿತೀವಿ. ಅದರಲ್ಲಿ ಸುಮಾರು 250 ಪ್ರಭೇದಗಳಿದೆ. ಮೂರನೇ ಪ್ರಭೇದ ಸಾಲಮಂಡರ್ಸ್. ಈ ಪ್ರಭೇದ ನಮ್ಮಲ್ಲೂ ಭಾರತದಲ್ಲೂ ಇದೆ. ಇದು ಡಾರ್ಜಿಲಿಂಗ್ ಬಳಿ ಸಿಗುತ್ತೆ, ಹಿಮಾಲಯದ ಪ್ರದೇಶಗಳಲ್ಲಿ ಸಿಗುತ್ತೆ. ಅದರಲ್ಲಿ 2 ಸ್ಪೀಶೀಸ್ ನಮ್ಮ ಭಾರತದಲ್ಲಿದೆ. ಇವು ಮೂರನೇ ಪಂಗಡ ಸಾಲಮಂಡರ್ಸ್ ಅಂತ. ಈ ರೀತಿ ಒಟ್ಟು ನೋಡಿದಾಗ 8500 ಪ್ರಭೇದಗಳಿದೆ ಪ್ರಪಂಚದಲ್ಲಿ. ಭಾರತಕ್ಕೆ ಬಂದರೆ 462 ಪ್ರಭೇದಗಳಿದೆ. ಈ 3 ಒಳ ಪಂಗಡಗಳಿದೆ ಭಾರತದಲ್ಲಿ. ಜಿಮ್ನೋಫಿಯಾನಾನ ಇದೆ, ಸಿಸಿಲಿಯನ್ಸ್ ಇದೆ, ಮತ್ತು ಆನ್ಯೂರನ್ಸ್ ಇದೆ. ಆನ್ಯೂರನ್ಸ್ ಭಾಳ ಜಾಸ್ತಿ ಇದೆ. ಸಿಸಿಲಿಯನ್ಸ್ 41 ಪ್ರಭೇದಗಳಿದೆ ಭಾರತದಲ್ಲಿ. 2 ಪ್ರಭೇದದ ಸಾಲಮಂಡರ್ಸ್ ಇದೆ. ಉಳಿದ ಎಲ್ಲವೂ 419 ಪ್ರಭೇದದ ಕಪ್ಪೆ ಮತ್ತು ನೆಲಗಪ್ಪೆಗಳಿದೆ.
ಇನ್ನು ಇದನ್ನು ನೀವು ಪಶ್ಚಿಮ ಘಟ್ಟಕ್ಕೆ ಅಥವಾ ಕರ್ನಾಟಕಕ್ಕೆ ತೊಗೊಂಬಂದರೆ ಪಶ್ಚಿಮ ಘಟ್ಟದಲ್ಲಿ ಸುಮಾರು 280 ಪ್ರಭೇದದಿದೆ. ಇಲ್ಲಿ ಸಾಲಮಂಡರ್ಸ್ ಇಲ್ಲ, ಬರೀ ಸಿಸಿಲಿಯನ್ಸ್ ಮತ್ತು ಕಪ್ಪೆಗಳು, ನೆಲಗಪ್ಪೆಗಳಿದೆ. ಕರ್ನಾಟಕದಲ್ಲಿ ಸುಮಾರು 130ರಿಂದ 145 ಪ್ರಭೇದದ ಕಪ್ಪೆ, ನೆಲಗಪ್ಪೆ ಮತ್ತು ಸಿಸಿಲಿಯನ್ಸ್ಗಳಿದೆ. ಇದೆಲ್ಲ ನಂಬರ್ ಹೇಳ್ಬೋದು, ಆದರೆ ನಮ್ಗೆ ನಂಬರ್ ಇಟ್ಕೊಂಡು ಏನು ಮಾಡಬೇಕು? ಇಷ್ಟು ವೈವಿಧ್ಯತೆ ಇದೆ, ಹೌದು ಇದೆ, ಏನು ಮಾಡೋದಕ್ಕೆ? ಆದರೆ ಅವುಗಳ ನೀವು ಎಕಲಾಜಿಕಲ್ ಸ್ಟೇಟಸ್ ಅಂತೀವಿ, ಅಂದರೆ ಇವುಗಳಲ್ಲಿ ಎಷ್ಟು ಎಂಡೆಮಿಕ್ ಇದೆ, ಎಷ್ಟು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ, ಇದನ್ನು ನೀವು ನೋಡ್ತಾ ಹೋದಾಗ ಭಾರತ ಮತ್ತು ಪ್ರಪಂಚದಲ್ಲಿ ವ್ಯತ್ಯಾಸ ಇಲ್ಲ. ಅಂದರೆ 2023ನೇ ಇಸ್ವಿಯಲ್ಲಿ ನಾವು ಒಂದು ನೇಚರ್ ಅನ್ನೋ ಒಂದು ನಿಯತಕಾಲಿಕೆಯಲ್ಲಿ ಒಂದು ಪ್ರಬಂಧ ಬರೆದ್ವಿ. ಪ್ರಪಂಚದ 1,000 ವಿಜ್ಞಾನಿಗಳು ಸೇರಿ ಬರೆದಂಥ ಪ್ರಬಂಧ. ಈ 8,000 ಪ್ರಭೇದಗಳನ್ನು ವಿಂಗಡಣೆ ಮಾಡಿದ್ವಿ. ಎವ್ರಿ 5 ಸ್ಪೀಶೀಸ್, ಅಂದರೆ ಪ್ರತಿ 5 ಪ್ರಭೇದಗಳಲ್ಲಿ 2 ಪ್ರಭೇದ ವಿನಾಶದ ಅಂಚಿನಲ್ಲಿದೆ. ಭಾರತದಲ್ಲೂ ಅದೇ ನಂಬರ್ 462 ಪ್ರಭೇದದಲ್ಲಿ ಎವ್ರಿ 5 ಔಟ್ ಆಫ್ ಇಟ್ 2 ಔಟ್ ಆಫ್ ದೆಮ್ ಆರ್ ಆನ್ ದ ಲೈನ್ಸ್ ಆಫ್ ಥ್ರೆಟನ್ಡ್ ಸ್ಪೀಶೀಸ್ ಅಂತ ಕರಿತೀವಿ ನಾವು. ಈ ರೀತಿ ಇದೆ. ಸೊ ಈ ಕಾರಣ ಬಂದಾಗ ಕಪ್ಪೆಗಳು ನಮಗೆ ನಿಜವಾಗ್ಲೂ ಅವುಗಳ ಸಂರಕ್ಷಣೆ ಅಗತ್ಯ ಇದೆ. ಅವುಗಳ ಬರೀ ವೈವಿಧ್ಯತೆ ಅಲ್ಲ, ಅವುಗಳ ರಕ್ಷಣೆನೂ ಇಂಪಾರ್ಟೆಂಟ್ ಆಗುತ್ತೆ. ಥ್ರೆಟನ್ ಅಂದ್ರೆ ಯಾವ ರೀತಿಯ ಥ್ರೆಟ್? ಈಗ ಬೆಂಗಳೂರೇ ಉದಾಹರಣೆ ತಗೊಂಡ್ರೆ, ಬೆಂಗಳೂರಲ್ಲಿ ಸುಮಾರು 16 ಪ್ರಭೇದದ ಕಪ್ಪೆಗಳಿದೆ. ಬೆಂಗಳೂರು 741 ಚದರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. ಇಂಥ ಜಾಗದಲ್ಲಿ 16 ಪ್ರಭೇದಗಳು ಎಲ್ಲಿದೆ? 16 ಪ್ರಭೇದ ಜಾಗ ಇಲ್ಲಿದೆ. ಆಮೇಲೆ ಪ್ರತಿಯೊಂದು ನೀವು ಇಲ್ಲಿನ ಬೆಂಗಳೂರಿನ ಕೆರೆಗಳನ್ನು ನೋಡಿದ್ರು, ಅದು ಮಾನವ ನಿರ್ಮಿತ ಕೆರೆಗಳು. ಇದಕ್ಕೆ ಕಪ್ಪೆಗಳು ಬಂದಿದ್ವು, ಕಪ್ಪೆಗಳು ಇಲ್ಲೇ ಉಳ್ಕೊಂಡಿದ್ವು. ಈಗ ಆ ಕೆರೆಗಳನ್ನು ನೀವು ಹುಡ್ಕೊಳ್ತಾ ಹೋದ್ರೆ ಎಲ್ಲಿದೆ ಕಪ್ಪೆಗಳು? ಯಾವ ಮಾನವ ನಿರ್ಮಿತ? ಅದು ಬೆಂಗಳೂರಿನ CBD ಅಂತ ಏನು ಕರಿತೀವಿ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ, ಅಲ್ಲಿ ನೀವು ಹುಡುಕಿದ್ರೆ ಕಪ್ಪೆಗಳು 2 ಪ್ರಭೇದ ಸಿಗುತ್ತೆ. ಉಳಿದವೆಲ್ಲ ಬೆಂಗಳೂರಿನ ಹೊರ ವಲಯದಲ್ಲಿದೆ. ಸೊ ಏನಾಗ್ತಾ ಇದೆ ಅಂದರೆ, ಆ ಮಾನವ ನಿರ್ಮಿತ ಕೆರೆಗಳಲ್ಲೂ ಕಪ್ಪೆಗಳು ಇರ್ತಿದ್ದು, ಅವುಗಳನ್ನೆಲ್ಲ ನಾವೀಗ ಹಾಳು ಮಾಡಿದ್ದೀವಿ. ಅದರೊಳಗಡೆ ಸೀವೇಜ್ ಮತ್ತೆ ಎಲ್ಲ ಏನೇ ಇರ್ಬೋದು, ಮಳೆ ನೀರು ಸಹಿತ ಹೋಗುತ್ತೆ ಅದಕ್ಕೆ, ಸೀವೇಜ್ ನೀರು ಅದಕ್ಕೆ ಹೋಗುತ್ತೆ. ಹಾಗಾಗಿ ಕಪ್ಪೆಗಳಿಗೆ ಅಲ್ಲಿ ಉಳಿಯೋಕೆ ಅಥವಾ ಮೊಟ್ಟೆ ಇಡೋಕೆ ಸಾಧ್ಯ ಆಗಲ್ಲ. ಕಪ್ಪೆಗಳು ಆ ಜಾಗನ ಬಿಟ್ಟು ಬೇರೆ ದಾರಿ ಹುಡ್ಕೊಂಡು ಹೋಗ್ಬೇಕು. ಈ ರೀತಿ ಒಂದು ಸ್ಥಳೀಯವಾದ ಕಪ್ಪೆಗಳನ್ನೇ ನಾವೇ ನಿರ್ನಾಮ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮಗೆ ಗೊತ್ತಿದೆ, ಹ್ಯೂಮನ್ ಮೇಡ್ ಚೇಂಜಸ್ ಅಂತ ಹೇಳ್ತೀವಿ. ಅದು ಹ್ಯಾಬಿಟ್ಯಾಟ್ ಇರ್ಬೋದು, ಅದು ಇಂಟೆನ್ಸಿವ್ ಅಗ್ರಿಕಲ್ಚರ್ ಇರ್ಬೋದು. ಅಂದರೆ ಈಗ ನೀವು ವ್ಯವಸಾಯ ಮಾಡಬಾರ್ದಾ? ಇಲ್ಲ, ವ್ಯವಸಾಯ ಮಾಡಬೇಕು. ವ್ಯವಸಾಯನ ಯಾವ ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗುತ್ತೆ? ನೀವು ಅದಕ್ಕೆ ಎಲ್ಲ ಹೊಸ ರೀತಿಯ ಪೆಸ್ಟಿಸೈಡ್ ಅಥವಾ ಫರ್ಟಿಲೈಸರ್ಸ್ ತಗೊಂಬಂದು ಸುರಿತಾ ಹೋದರೆ ಒಂದು ಕಾಲಕ್ರಮೇಣದಲ್ಲಿ ಅಲ್ಲಿರೋ ಎಲ್ಲ ವೈವಿಧ್ಯ ಖಾಲಿಯಾಗಿ ನೀವು ಏನು ಬೆಳೀತಾ ಇದ್ದೀರಾ ಅದು ಮಾತ್ರ ಬೆಳಿತೀವಿ. ಈಗ ಶುಂಠಿ ಅದಕ್ಕೆ ಎಕ್ಸಾಂಪಲ್, ಅದರಲ್ಲಿ ಹಾಕುವಂಥ ನೀವು ಪೆಸ್ಟಿಸೈಡ್ಸ್ನೆಲ್ಲ ಕೌಂಟ್ ಮಾಡಿದರೆ ನೀವು ಶುಂಠಿ ತಿನ್ನೋದೇ ಇಲ್ಲ. ಆ ಜಾಗದಲ್ಲಿ ಕಪ್ಪೆ ಅಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ರೀತಿ ಥ್ರೆಟ್ಸನ್ನು ನಾನು ಹೇಳ್ತಾ ಇರೋದು. ಅಂದರೆ ಈಗ 462 ಪ್ರಭೇದ ಭಾರತದಲ್ಲಿದ್ದರೆ ಸುಮಾರು 150ರಿಂದ 200 ಪ್ರಭೇದಗಳು ವಿನಾಶದ ಅಂಚಲ್ಲಿದೆ. ಸೊ ಏನಾಗುತ್ತೆ ಹಂಗಾದ್ರೆ? ಅದು ಮುಂದುವರಿತಾ ಹೋದ್ರೆ ಆ 200 ಪ್ರಭೇದ ಇನ್ನು 15-20 ವರ್ಷದಲ್ಲಿ ನೀವು ನೋಡೋದೇ ಇಲ್ಲ, ಯಾರೂ ನೋಡೋದಿಲ್ಲ. ಅದನ್ನು ಉಳಿಸ್ಬೇಕಾಗಿದ್ದ ಅಗತ್ಯ ಇದೆ. ಅದನ್ನು ಹೇಗೆ ಉಳಿಸ್ಬೋದು? ಬೇರೆ ಬೇರೆ ವಿಧದಲ್ಲಿ ಉಳಿಸ್ಕೊಬೋದು. ಅಂದ್ರೆ ನೀವೆಲ್ಲ ಪ್ರಭೇದನ ತಗೊಂಡ್ಬಂದು ಒಂದು ಅಕ್ವೇರಿಯಂ ಇಟ್ಟು ಉಳಿಸ್ಬೋದಾ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವುಗಳ ಜಾಗಗಳೇ ಬೇರೆ. ಈಗ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂಥ ಪ್ರಭೇದ ಬೆಂಗಳೂರಲ್ಲಿ ಸಿಗೋದಿಲ್ಲ, ಅಥವಾ ಬೆಂಗಳೂರಲ್ಲಿ ಸಿಗುವಂಥ ಪ್ರಭೇದ ಈಸ್ಟರ್ನ್ ಘಾಟ್ಸಲ್ಲಿ ಸಿಗೋದಿಲ್ಲ, ಅಥವಾ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಸಿಗೋದಿಲ್ಲ, ಹಿಮಾಲಯದಲ್ಲಿ ಸಿಗೋದಿಲ್ಲ. ಅಲ್ಲಲ್ಲಿ ಜಾಗದಲ್ಲಿ ಅವುಗಳ ವಿಶಿಷ್ಟತೆ ಇದೆ, ಆ ಜಾಗನ ಕನ್ಸರ್ವ್ ಮಾಡಬೇಕು. ಸೊ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ಆ ಜಾಗನೇ ಉಳಿಸ್ಬೇಕು ನಾವು. ಆ ರೀತಿ ಉಳಿಸ್ಕೊಂಡು ಹೋದ್ರೆ ಕಪ್ಪೆಗಳನ್ನು ಉಳಿಸ್ಬೋದು. ಕರ್ನಾಟಕದಲ್ಲಿ ಈ ಬಗ್ಗೆ ಯಾವ ರೀತಿಯಾಗಿ ಸಂಶೋಧನೆಯನ್ನು ಮಾಡಲಾಗ್ತಾ ಇದೆ? ಸೊ ಇಲ್ಲಿ ತನಕನೂ ನಮ್ಮ ಸಂಶೋಧನೆ 1799ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ 5 ಪ್ರಭೇದದ ಕಪ್ಪೆಗಳು ನೋಡಿದ್ರು. 1799, ಸುಮಾರು 226 ವರ್ಷದ ಹಿಂದೆ. ಅವರು ಲಿನೇಯಸ್ ಅಂತ ಹೇಳಿ ನಮ್ಮ ಟ್ಯಾಕ್ಸಾನಮಿ ಪಿತಾಮಹ ಇದ್ದಾರೆ, ಅವರ ಸ್ಟೂಡೆಂಟ್ ಇದ್ದವರು ಭಾರತದಿಂದ 5 ಪ್ರಭೇದ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಹೋದರೆ 2000 ಇಸ್ವಿ ತನಕ ಒಂದು ನಂಬರ್ ಇತ್ತು. 2000ರಿಂದ 2025 ತನಕ ನೋಡಿದರೆ ಆ ನಂಬರ್ಗಳು ಸಡನ್ ಆಗಿ ಇನ್ಕ್ರೀಸ್ ಆದವು. ಈಗ ನನ್ನ ಪ್ರಬಂಧನೇ ನೋಡಿದರೆ, ನನ್ನ PhD ಪ್ರಬಂಧ ನೋಡಿದರೆ ಅದ್ರಲ್ಲಿ ಬರೆದಾಗ ನಾನು 2002ನೇ ಇಸ್ವಿಲಿ ಬರೆದಿದ್ದು, ಭಾರತದಲ್ಲಿ ಸುಮಾರು 220 ಕಪ್ಪೆ ಪ್ರಭೇದಗಳಿದೆ ಅಂತ ಬರೆದಿದ್ದೇನೆ. ಈಗ 462. ಹಾಗಾದ್ರೆ ಏನು ಕಪ್ಪೆಗಳು ಇಲ್ಲೇ ಎವಾಲ್ವ್ ಆಗಿಬಿಟ್ವಾ? ಇಲ್ಲ, ಅವು ಇದ್ದಿದ್ದನ್ನ, ಅವು ಇರೋ ಜಾಗಗಳನ್ನ ನೋಡ್ತಾ ಹೋದ್ವಿ. ಅದರಲ್ಲೂ ಲಾಸ್ಟ್ 25 ವರ್ಷ ಸುಮಾರು 240 ಪ್ರಭೇದಗಳನ್ನು ಕಂಡುಹಿಡಿದ್ದಾರೆ ಭಾರತದಲ್ಲಿ. ಅದರಲ್ಲಿ ನಾನು ಒಬ್ಬ, ಸುಮಾರು 24 ಪ್ರಭೇದ ನಾನು ಕಂಡುಹಿಡಿದಿದ್ದೀನಿ. ಸೊ ಯಾಕೆ ಹೀಗಾಯ್ತು ಅಂದಾಗ, ಸೊ ನಾವು ಹೊಸ ಜಾಗಗಳನ್ನ ನೋಡ್ತಾ ಹೋದ್ವಿ. ಅಂದ್ರೆ ಬ್ರಿಟಿಷರ ಕಾಲದಿಂದ ಬಂದಂತ ಬಳುವಳಿಯನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ ನಾವು. ಎಲ್ಲ ಮಾಡಿ ಆಗಿದೆ ಅಂತ ಏನು ಹೇಳಿಲ್ಲ,
ನಾವು ನೋಡ್ತಾ ಹೋದಾಗ ಹೌದು ಇದು ಯಾಕೋ ಬೇರೆ ಥರ ಕಾಣಿಸ್ತಾ ಇದೆ. ಹ್ಮ್ ಆಮೇಲೆ ನಿಮಗೆ ಹೊಸ ಹೊಸ ಟೂಲ್ಸ್ ಬಂದಿದೆ ಈಗ. ಹ್ಮ್ ಹ್ಮ್. ಅಂದರೆ DNA ಅನಾಲಿಸಿಸ್ ಅಂತ ಮಾಡ್ತೀವಿ. ಓಕೆ. ಆ ಕಪ್ಪೆ ಚರ್ಮ ತೆಗೆದುಕೊಂಡು ಅದರಲ್ಲಿರೋ DNA ನೋಡ್ಬಿಟ್ಟು ಈ DNA ಇನ್ನೊಂದು ಕಪ್ಪೆ ಹೊಂದ್ತಾ ಇದೆಯಾ, ಹೊಂದಲಿಲ್ಲ ಅಂದರೆ ಅದು ಹೊಸ ಪ್ರಭೇದ. ಹೊಸ ಪ್ರಭೇದ. ಅವುಗಳ ಶಬ್ದಗಳನ್ನು ಗ್ರಹಣ ಮಾಡ್ತಾ ಇದ್ವಿ, ಹ್ಮ್ ಅಕೋಸ್ಟಿಕ್ಸ್ ಅಂತ ನೋಡ್ತಾ ಇದ್ವಿ, ಅದರಿಂದನೂ ಹೇಳ್ಬೋದು. ಹ್ಮ್ ಈ ರೀತಿ ಹೊಸ ಹೊಸ ವಿಧಾನಗಳು ಆ್ಯಡ್ ಆಗ್ತಾ ಇದೆ, ಹ್ಮ್. ಅದರಿಂದ ನಿಮಗೆ ಹೊಸ ಪ್ರಭೇದಗಳು ಬರ್ತಾ ಇದೆ. ಹ್ಮ್ ಸೊ ಒಂದು ಕಡೆಯಲ್ಲಿ ನಾವು ಹೊಸ ಪ್ರಭೇದ ಅಂತ ಹೇಳಿ ಭಾಳ ಖುಷಿ ಪಡ್ಬೋದು. ಅಂದರೆ ಹ್ಮ್ 25 ವರ್ಷದಲ್ಲಿ 240 ಪ್ರಭೇದಗಳಂದ್ರೆ ಸುಮಾರು ವರ್ಷಕ್ಕೆ 10 ಪ್ರಭೇದಗಳನ್ನು ಕಂಡು ಹಿಡ್ದಂಗೆ ಆಗ್ತಾ ಇದೆ. ಹೌದು. ಅದು ಒಂದು ಕಡೆ ಆದರೆ ಹ್ಮ್ ಅದ್ರ ಬಗ್ಗೆ ಎಷ್ಟು ಗೊತ್ತಿದೆ ನಮಗೆ? ಹ್ಮ್ ಈ ರಿಸರ್ಚು ಕಮ್ಮಿ ಇದೆ ಹ್ಮ್ ನಮ್ಮ ದೇಶದಲ್ಲಿ. ಹೊಸ ಪ್ರಭೇದ ಕಂಡಿಡಿಯೋ ರಿಸರ್ಚೇ ಜಾಸ್ತಿ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ So, ಏನು ಹಾ, ಆಗ್ತಾ ಇದೆ ಆ ಅನ್ನೋದನ್ನ ಕಪ್ಪೆಗಳು ಯಾವ ಜಾಗದಲ್ಲಿ ಇರುತ್ತೆ, ಅದು ಏನ್ ತಿನ್ನುತ್ತೆ, ಅವುಗಳು ಹ್ಮ್. ಈಗ ನಾನು ಶಾಲೆಯಲ್ಲಿ ಹೋಗಿ ಪಾಠ ಮಾಡಿದಾಗ ಮಕ್ಕಳು ಫಸ್ಟ್ ಕೇಳದೆ ನಂಗೆ, ಹ್ಮ್. ಕಪ್ಪೆಗಳು ಎಷ್ಟು ವರ್ಷ ಬದುಕುತ್ತೆ ಸರ್? ಹ್ಮ್ ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ. ಬಹಳ ಸಿಂಪಲ್ ಕ್ವಶನ್, ಅದಕ್ಕೆ ಹ್ಮ್. ಉತ್ತರನೇ ಗೊತ್ತಿಲ್ಲ ನಮ್ಗೆ. ಹ್ಮ್ ಹ್ಮ್ ಅಂದ್ರೆ ಈ ರಿಸರ್ಚ್ ಮಾಡಬೇಕಾ? ಹ್ಮ್ ಮಾಡಬೇಕು. ಯಾಕಂದ್ರೆ ಹ್ಮ್. ನಿಮಗೂ ಗೊತ್ತಿರಬೇಕು ಕಪ್ಪೆಗಳು ಹೌದು. ಎಷ್ಟು. ಯಾಕಂದ್ರೆ ಪ್ರತಿ ಪ್ರಭೇದಗಳಲ್ಲಿ ಒಂದೊಂದು ವಯಸ್ಸಿರುತ್ತೆ. ಹ್ಮ್ ಸಣ್ಣ ಕಪ್ಪೆ ಪ್ರಭೇದಗಳು ಬಹಳ ಹ್ಮ್. ಕಮ್ಮಿ ಆಯಸ್ಸಿರುತ್ತೆ, ದೊಡ್ಡದು ಬಹಳ ಜಾಸ್ತಿ ವರ್ಷ ಬದುಕಬಹುದು. ಹ್ಮ್ ಸೊ ಹಂಗಿದ್ದಾಗ ನಮ್ಮ ಕ್ವಶನ್ಗಳು ಚೇಂಜ್ ಆಗ್ತಾ ಹೋಗ್ಬೋದು. ಬರೀ ವೈವಿಧ್ಯತೆಯನ್ನು ದಾಖಲೀಕರಣ ಮಾಡೋದು ಮಾತ್ರ ಅಲ್ಲ, ಹ್ಮ್ ಅವುಗಳು ಏನು ತಿನ್ನುತ್ತೆ, ಅವುಗಳು ಯಾವ ಜಾಗದಲ್ಲಿದೆ. ಈ ಜಾಗ ಹ್ಮ್. ಉಳಿಸ್ಬೇಕಂದ್ರೆ ನಮ್ಗೆ ಆ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ಹೌದು. ಕಪ್ಪೆ ಯಾವ ಜಾಗದಲ್ಲಿ ಇರುತ್ತೆ ಅನ್ನೋದು ಹ್ಮ್ ಹೇಗೆ ಉಳಿಸೋಕ್ಕೆ ಸಾಧ್ಯ? ಹ್ಮ್ ಸೊ ಹಾಗಾಗಿ ಸಂಶೋಧನೆ ಬರೀ ಹೊಸ ಪ್ರಭೇದ ಕಂಡುಹಿಡಿಯೋದು, ಅವುಗಳ ಫೋಟೋ ತೆಗೆಯೋಕ್ಕಿಂತನೂ ಅವುಗಳು ಏನು ಮಾಡ್ತಾ ಇದೆ, ಅವುಗಳಲ್ಲಿ ಕೆಲವುಗಳು ವಿಶೇಷ ರೀತಿಯ ಬಿಹೇವಿಯರ್ಸ್ ಅಂತ ಹೇಳ್ತೀವಿ, ಹೌದು. ಹ್ಮ್. ಅದನ್ನ ತೋರಿಸ್ತವೆ. ಅಂದ್ರೆ ಅದು ಕೆಲವು ಏನು ನಮ್ಗೆ ಸೂಚನೆಯನ್ನ ಕೊಡುತ್ತೆ, ಅದು ಕೊಡುತ್ತೆ. ಕೂಡ ಇಂಪಾರ್ಟೆಂಟ್ ಆಗುತ್ತೆ. Correct. ಯಾಕಂದ್ರೆ ಯಾವುದೋ ಒಂದು ಸೂಚನೆ ಇದ್ದೇ ಇರುತ್ತೆ, ಪ್ರತಿ ಜೀವಿಯ ಖಂಡಿತ. ಒಂದು ಸೂಚನೆಯನ್ನು ಕೂಡ ಖಂಡಿತ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಈ ಹ್ಮ್. ಕಪ್ಪೆಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹ್ಮ್ ಕಪ್ಪೆಗಳು. ಹ್ಮ್ ಏನಕ್ಕೆ ತಿರುಗುತ್ತೆ? ಹ್ಮ್ ಅಥವಾ ಕೆಲವು ಕಪ್ಪೆಗಳು ಡ್ಯಾನ್ಸಿಂಗ್ ಫ್ರಾಕ್ಸ್ ಅಂತ ಕರಿತೀವಿ, ಹೌದು. ನೃತ್ಯಗಾರ ಹ್ಮ್. ಕಪ್ಪೆ ಅಂತ ಹೆಸರಿಟ್ಟಿದ್ದಾರೆ. ಅದು ಬಹಳ ಸಂಸ್ಕೃತ ಪದ. ಹ್ಮ್ ಹ್ಮ್ ಹಂಗೆ ನೋಡಿದ್ರು ಕುಣಿಯೋ ಕಪ್ಪೆ ಅಂತ ಕುಣಿಯೋ ಇಟ್ಕೊಳ್ಳೋಣ. ಕಪ್ಪೆ. ಕುಣಿಯೋ ಏನಕ್ಕೆ ಕುಣಿಯುತ್ತೆ ಕಪ್ಪೆ? ಸೊ ಅದನ್ನ ನೀವು ನೋಡಿದ್ರೆ ಅಲ್ಲಿ ಹ್ಮ್. ನಿಮಗೆ ವೈಜ್ಞಾನಿಕವಾಗಿ ಏನೋ ಒಂದು ಆನ್ಸರ್ಸ್ ಸಿಗ್ತಾ ಹೋಗುತ್ತೆ. ಹ್ಮ್. ಇಲ್ಲ ಅಂತಂದ್ರೆ ಒಂದು ಫೋಟೋ ತೆಗಿತೀವಿ, ಅದು ಡ್ಯಾನ್ಸ್ ಮಾಡ್ತಾ ಇರೋ ಫೋಟೋ ಸಿಕ್ಬಿಡುತ್ತೆ ಅಷ್ಟೇ. ಆದರೆ ನಮ್ಮ ತಿಳುವಳಿಕೆ ನಾವು ಮುಂದೆ ತಗೊಂಡು ಹೋದ್ರೆ ಈ ದಿಕ್ಕಿನಲ್ಲೇ ನಾವೀಗ ಮುಂದೆ ಹೋಗ್ತಾ ಇರೋದು. ಭಾರತದ ಗೂಳಿ ಕಪ್ಪೆ ಅಂತ ಕರಿತೀವಿ, ಅಥವಾ ಹ್ಮ್. ಇಂಡಿಯನ್ ಬುಲ್ ಫ್ರಾಗ್ ಅಂತ ಕರಿತೀವಿ. ಇದು ಭಾರತದಲ್ಲಿ ಅತಿ ದೊಡ್ಡ ಕಪ್ಪೆ. ಹ್ಮ್ ಹ್ಮ್. ಸುಮಾರು ಒಂದು 400 ಗ್ರಾಮ್ ತೂಕ ಇರುತ್ತೆ. ಅಂದ್ರೆ ಗೂಳಿಗೆ ಅದಕ್ಕೆ ಅಂತ ಹೋಲಿಸದ ಹಾ. weight ಇಂದ ಅದಕ್ಕೆ ಅಲ್ಲ, ಹೋಲಿಸ್ತಾ ಇರೋದು. ಬುಲ್ಲನ್ನ ಗೂಳಿ ಅಂತ ಕನ್ವರ್ಟ್ ಮಾಡಿದ್ರೆ ಅಷ್ಟೇ, ಅಷ್ಟೇ. ಹೌದಾ? ಮತ್ತೇನು ಇಲ್ಲ. ಹ್ಮ್. ಅದು ಆಕ್ಚುಯಲ್ ಸೈಂಟಿಫಿಕ್ ನೇಮು ಹೊಪ್ಲೋಬ್ಯಾಟ್ರಿಕಸ್ ಟೈಗ್ರಿನಸ್ ಅಂತ ಹೇಳಿ. ಹಾ. ಟೈಗ್ರಿನ ಅಂದ್ರೆ ಬೆನ್ನ ಮೇಲೆ ಹುಲಿಯ ರೀತಿಯ ಪಟ್ಟೆ ಇದೆ ಅಂತ, ಅದರಿಂದ ಬಂದಂತ ಹೆಸರು. ಹ್ಮ್ ಆದ್ರೆ ನೀವು ಟ್ರಾನ್ಸ್ಲೇಟ್ ಅಂತ ಮಾಡ್ತೀವಲ್ಲ, ಹ್ಮ್ ಸೊ ಇಂಗ್ಲಿಷ್ ಇಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ರೆ ಹೀಗೆ ಭಾರತದ ಹೀಗೆ. ಗೂಳಿ ಕಪ್ಪೆ ಅಂತ ಆಗಿದೆ. ಓಕೆ. ಅದು ಆಕ್ಚುಲಿ ಹೊಪ್ಲೋಬ್ಯಾಟ್ರಿಕಸ್ ಹಾ. ಟೈಗ್ರಿನಸ್. ಹ್ಮ್ ಅದರಲ್ಲಿ ವಿಶಿಷ್ಟ ಏನಂತಂದ್ರೆ ಅದು ಹ್ಮ್. ಒಂದು ಕಾಲದ ತನಕ ಭಾರತದಲ್ಲಿ 1984 ತನಕ ಅದ್ರ ಕಾಲುಗಳನ್ನ ನಾವು ಫ್ರಾನ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಹ್ಮ್. ಯಾಕಂದ್ರೆ ಕಾಲುಗಳು ಡೆಲಿಕಸಿ, ಹ್ಮ್ ಹ್ಮ್ ಅದನ್ನ ಜಂಪಿಂಗ್ ಓ. ಚಿಕನ್ ಅಂತಾರೆ. ಹ್ಮ್ ಬಹಳಷ್ಟು ಕಡೆ ನಡೀತಾ ಇದೆ. ಹ್ಮ್. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಟ್ರೋಲು ಮಾಡ್ತಾ ಇದೆ. ಹ್ಮ್ ಹ್ಮ್ ಇಲ್ಲೀಗಲ್, ಅದು ಮಾಡೋ ಹಾ. ಹಾಗಿಲ್ಲ. ಹ್ಮ್ ಆದರೆ ವಿಷಯ ಇಲ್ಲಿ ಏನಂದ್ರೆ ಅದು ಮಳೆಗಾಲ ಪ್ರಾರಂಭವಾಗುವಾಗ ಹ್ಮ್. ಅದು ಗಂಡು ಕಪ್ಪೆಗಳು ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರ್ಕೊಳ್ಳುತ್ತೆ, ಹ್ಮ್. ಎಲ್ಲೋ ಕಲರ್ ಆಗಿ ಬಿಡುತ್ತೆ. ಹ್ಮ್ ಇದು ಯಾಕಾಗುತ್ತೆ? ನಾನೇ ಹೇಳಿದೆ, ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ. ಹ್ಮ್. ಹಳದಿ ಬಣ್ಣ ತಿರುಗುತ್ತೆ ಯಾಕಂದ್ರೆ ಗಂಡು ಕಪ್ಪೆಗಳು ಸಂತಾನಾಭಿವೃದ್ಧಿಗೆ ಹಳದಿ ಬಣ್ಣ ಹೌದು. ಮಾಡುತ್ತೆ. ಹ್ಮ್ ಬೇರೆ ಕಪ್ಪೆಗಳಲ್ಲಿ ಯಾಕಾಗಲ್ಲ? ಹ್ಮ್ ಈ ಕಪ್ಪೆಯಲ್ಲಿ ಮಾತ್ರ ಯಾಕತ್ತೆ? ಆಮೇಲೆ ಈ ಕಪ್ಪೆನೂ ಅಷ್ಟೇ, ಒಂದು ಜಾಗದಲ್ಲಿ ನೀರಿದೆ ಅಂತ ಆದಾಗ ಹ್ಮ್ ನೀವು ಸುಮಾರು 50 ರಿಂದ 60 ಕಪ್ಪೆಗಳು ಒಂದೇ ಜಾಗದಲ್ಲಿ ನೋಡಿ ಬಿಡ್ಬೋದು. ಹ್ಮ್ ಸೊ ಹಿಂಗಿದ್ದಾಗ ಇದೆಲ್ಲ ಈ ರೀತಿಯ ವಿಶೇಷತೆಗಳು ಯಾಕೆ ಬರ್ತಾ ಇದೆ ಕಪ್ಪೆಯಲ್ಲಿ, ಹ್ಮ್. ಯಾಕೆ ಇದೆ ಕಪ್ಪೆಯಲ್ಲಿ ಅಂತ ನೋಡ್ತಾ ಇದ್ವಿ. ಹ್ಮ್. ಅದು ಒಂದು ವಿಜ್ಞಾನ. ಹ್ಮ್. ಅದೇ ರೀತಿ ಅದು ಸಾಮಾನ್ಯ ನೆಲಗಪ್ಪೆ, ಇಂಡಿಯನ್ ಕಾಮನ್ ಟೋಡ್ ಅಂತ ಕರಿತೀವಿ, ಅದರಲ್ಲೂ ಇದೇ ರೀತಿ ಹಳದಿ ಬಣ್ಣ. ಹ್ಮ್. ನಾವೇನು ಮಾಡಿದ್ವಿ, ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಹ್ಮ್. ಇದರಲ್ಲಿ ಏನು, ಒಂದು ಕಪ್ಪೆ 3D ಮಾಡೆಲ್ ತಗೊಂಡು ಹ್ಮ್. ಅದಕ್ಕೆ ಹಳದಿ ಬಣ್ಣ ಹಾಕಿ ಒಂದಕ್ಕೆ ಬೂದು ಬಣ್ಣ ಇಟ್ಟು ಹ್ಮ್. 2 ಕಪ್ಪೆಗಳನ್ನ ತಗೊಂಡು ಈ ಹಳದಿ ಬಣ್ಣ ತಿರುಗಿರೋ ಕಪ್ಪೆಗಳು ಅಥವಾ ಹೆಣ್ಣು ಕಪ್ಪೆಗಳು ಎರಡಕ್ಕೂ ಆ ಕಪ್ಪೆಗಳನ್ನು ತೋರಿಸಿದ್ವಿ. ಹ್ಮ್. ಏನ್ ಮಾಡುತ್ತೆ? ಹ್ಮ್. ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದು. Okay. ಯಾರು ಬೇಕಾದ್ರೂ ಮಾಡಬೇಕಾದಂತ ಹ್ಮ್. ಎಕ್ಸ್ಪೆರಿಮೆಂಟ್, ಯಾರು ಮಾಡಿರಲಿಲ್ಲ. ಹ್ಮ್. ಈಗ ನಾವೇ ಮಾಡಿದ್ವಿ. ಓಕೆ. ಡಾಕ್ಟರ್ ಡೋರಿಸ್ ಅಂತ ಹೇಳಿ ಯೂನಿವರ್ಸಿಟಿ ಆಫ್ ವಿಯನ್ ಅವರು, ಹ್ಮ್. ಆಮೇಲೆ ಮ್ಯಾಥ್ಯೂ ಫುಕ್ಸ್ ಜೇಗರ್ ಅಂತ ಹೇಳಿ ಬ್ರೌನ್ ಹ್ಮ್. ಯೂನಿವರ್ಸಿಟಿ ಅವರು, ಮತ್ತೆ ಸೂಸಿ ಅಂತ ಹೇಳಿ ಅವರು ಯೂನಿವರ್ಸಿಟಿ ಆಫ್ ವಿಯನ್, ಇವರೆಲ್ಲ ಹ್ಮ್. ಸೇರಿ ನಾವೆಲ್ಲ ಸೇರಿ ಮಾಡಿದ್ದಂತ ಹ್ಮ್. experiment. ಏನಾಯ್ತು, ಹಳದಿ ಬಣ್ಣನೇ ಕಪ್ಪೆಗಳಿಗೆ ತೋರಿಸಿದಾಗ ಹ್ಮ್. ಹಳದಿ ಬಣ್ಣ ಇರುವಂತ ಕಪ್ಪೆಗಳು ಇದ್ರ ಹತ್ರ ಬರಲೇ ಇಲ್ಲ, ಹ್ಮ್ ಹ್ಮ್ ಓಕೆ. ಹೆಣ್ಣು ಮಾತ್ರ ಹತ್ರ ಬಂತು. ಹಾ. ಅಥವಾ ಬೂದು ಬಣ್ಣದ ಕಲರ್ ತೋರಿಸಿದಾಗ ಗಂಡು ಕಪ್ಪೆಗಳು ಮಾತ್ರ ಬೂದು ಕಲರ್ ಹತ್ರ ಬಂತು, ಹೆಣ್ಣು ಕಪ್ಪೆಗಳು ಬರಲಿಲ್ಲ. ಅಂದ್ರೆ ಕಪ್ಪೆಗಳು ಕ್ಲೀನ್ ಆಗಿ ನೋಡ್ತಾ ಇದಾವೆ, ಹ್ಮ್. ಬಣ್ಣನ ನೋಡ್ಕೊಂಡು ಹ್ಮ್. ಯಾರ ಹತ್ರ ಹೋಗ್ಬೇಕಂದ್ರೆ ಹಳದಿ ಬಣ್ಣ ಇದ್ದವರೆಲ್ಲ ಗಂಡುಗಳು. ಸೊ ಹ್ಮ್. ಇವ್ರ ಹತ್ರ ಹೋಗಿ ಗಂಡುಗಳಿಗೆ ಹೋಗಿ ಏನು ಕೆಲಸ ಇಲ್ಲ. ಹ್ಮ್. ಗೊತ್ತಾಗ್ತಾ ಇದೆಯಾ? ಸೊ ಅಂದ್ರೆ ವಿಜುವಲಿ ಸಹಿತ ಕಪ್ಪೆಗಳು ಕಮ್ಯುನಿಕೇಟ್ ಮಾಡ್ತಾರೆ. ನಾವು ಅನ್ಕೊಂತೀವಿ ಕಪ್ಪೆಗಳು ವರ ಅಂದ್ರೆ ಮಾತ್ರ ಕಪ್ಪೆ ಸೌಂಡ್ ಇಂದ ಮಾತ್ರ ಹೆಣ್ಣನ್ನು ಆಕರ್ಷಣೆ ಮಾಡ್ತವೆ. ಇಲ್ಲ, ಕಪ್ಪೆಗಳು ಅವುಗಳ ಬಣ್ಣದಿಂದನೂ ಆಕರ್ಷಣೆ ಮಾಡ್ತಾ ಇದ್ದಾವೆ. ಅದು ಒಂದ್ ರೀತಿ ವಿಜ್ಞಾನ. ಹ್ಮ್. ಇದನ್ನು ಮಾಡಬಹುದು. ಇದು ಹ್ಮ್. ಯಾರು ಬೇಕಾದ್ರೂ ಮಾಡಬಹುದು ಅಂತ ವಿಜ್ಞಾನ. ಹ್ಮ್.
ಇದು ಒಂದಾದ್ರೆ ಇನ್ನೊಂದು ಮಲಬಾರ್ ಟ್ರೀಟೋಡ್ ಅನ್ನೋ ಒಂದು ಕಪ್ಪೆ. ಇದು ಜನಸಾಮಾನ್ಯ ವಿಜ್ಞಾನಕ್ಕೆ ನಾನು ಜನರಲಿ ಕೊಡುವಂಥ ಎಕ್ಸಾಂಪಲ್. ಸುಮಾರು 1875ನೇ ಇಸ್ವಿಲಿ ಈ ಕಪ್ಪೆನ ಪ್ರಥಮ ಬಾರಿಗೆ ಗುಂತರ್ ಅನ್ನೋರು ಕಂಡುಹಿಡಿತಾರೆ. ಅವ್ರು ಕಂಡುಹಿಡಿದಾಗ ಏನು ಹೇಳ್ತಾರೆ, ಇದು ಮಲಬಾರ್ನಲ್ಲಿ ಸಿಗುವಂಥ ಕಪ್ಪೆ ಬಿಡ್ತಾರೆ. ಈಗ ಮಲಬಾರ್ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಹೆಸರು ಅಷ್ಟೇ, ಮಲಬಾರ್ ಟ್ರೀಟೋಡ್ ಅಂತಾನೆ ಹೆಸರು ಅದು. ಅದನ್ನ ಕನ್ನಡದಲ್ಲಿ ನಾವು ಮಲೆನಾಡಿನ ಮರಗ್ರಂಥಿ ಕಪ್ಪೆ ಅಂತ ಮಾಡಿದೀವಿ. ಅದೀಗ ಕರ್ನಾಟಕದ ಸ್ಟೇಟ್ ಫ್ರಾಗ್ ಆಗೋ ಚಾನ್ಸಸ್ ಇದೆ. ಮರಗ್ರಂಥಿ ಕಪ್ಪೆ, ಅದು ಪ್ರಪೋಸಲ್ ಇದೆ, ಇನ್ನೂ ಆಗಿಲ್ಲ. ಈ ಕಪ್ಪೆ ವಿಶೇಷ ಅದೇ 1875 ಫಸ್ಟ್ ಪ್ರಥಮ ಬಾರಿ ಕಂಡುಹಿಡಿತಾರೆ. ಮತ್ತೆ 100 ವರ್ಷ ಯಾರು ನೋಡೋದೇ ಇಲ್ಲ ಈ ಕಪ್ಪೆ. 1980ರಲ್ಲಿ ಎರಡನೇ ಸಲ ಸೈಲೆಂಟ್ ವ್ಯಾಲಿಯಿಂದ ನೋಡ್ತಾರೆ. ಕರ್ನಾಟಕದಲ್ಲಿ 2005ನೇ ಇಸ್ವಿ ತನಕ ಯಾರು ನೋಡೇ ಇಲ್ಲ. ಪ್ರಥಮ ಬಾರಿಗೆ ನಾನು ಮತ್ತೆ ಟಿ ವಿ ರಾಮಚಂದ್ರ ಅಂತ ಹೇಳಿ IAS ವಿಜ್ಞಾನಿ ನಾವಿಬ್ರು ಸೇರಿ ನೋಡಿದಂಥದ್ದು 2005ನೇ ಇಸ್ವಿಲಿ. ಬಟ್ ನಾನು ಎಲ್ಲೆಲ್ಲಿ ನೋಡ್ತೀನಿ ಈ ಕಪ್ಪೆಗಳು ಹೇರಳವಾಗಿ ಸಿಗ್ತಾ ಇತ್ತು. ನನಗೆ ಒಂದು ಏನು ಡೌಟ್ ಏನು ಬಂತಿಲ್ಲಿ ಅಂತಂದ್ರೆ, ಈ ಕಪ್ಪೆನ ವಿಜ್ಞಾನಿಗಳು ನೋಡೇ ಇಲ್ವಾ ಅಥವಾ ಎಲ್ಲೋ ಮಿಸ್ ಆಗ್ತಾ ಇದೆ, ಏನು ಮಿಸ್ ಆಗ್ತಾ ಇದೆ? ನಾನು ನೋಡ್ದಲ್ಲಿ ಜಾಸ್ತಿ ಸಿಗ್ತಾ ಇದೆ, ಬಟ್ ಎಲ್ಲ ಹೇಳ್ತಾರೆ ಇದು ಸಿಗ್ತಾನೆ ಇಲ್ಲ ಅಂತೇಳಿ. ಅದಕ್ಕೆ ಸರಿಯಾಗಿ 2004ನೇ ಇಸ್ವಿಲಿ ಇದನ್ನ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಸಹಿತ ಕನ್ಸಿಡರ್ ಮಾಡಿದ್ವಿ. ಸೊ ಹಾಗೆ ಬಂದಂಥ ವಿಚಾರನ 2014ರಲ್ಲಿ ನಾವೇನು ಮಾಡಿದ್ವಿ, ಇದನ್ನ ಜನಸಾಮಾನ್ಯ ವಿಜ್ಞಾನ ಮಾಡೋಣ. ಅಂದರೆ ಯಾರ್ಯಾರು ಪಶ್ಚಿಮ ಘಟ್ಟದಲ್ಲಿ ಅವರ ಉದ್ದುದ್ದ ಕ್ಯಾಮ್ರಾ ತೊಗೊಂಡು ಹೋಗ್ಬೋದು ಮಳೆಗಾಲ ಫೋಟೋಗ್ರಫಿಗೆ, ಅಥವಾ ಯಾರ್ದು ಅಲ್ಲೇ ಪಶ್ಚಿಮ ಘಟ್ಟದಲ್ಲೇ ಮನೆ ಇದೆ ಸುತ್ತಮುತ್ತ ಇದೆಯಾ ಈ ಕಪ್ಪೆನ ನೋಡಿದರೆ ನಮಗೆ ಇಂಡಿಯಾ ಬಯೋಡೈವರ್ಸಿಟಿ ಪೋರ್ಟಲ್ ಅಂತ ಒಂದು ಓಪನ್ ಮಾಡಿ, ಅದು ಅಷ್ಟೇ ಇಟ್ಸ್ ಆನ್ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸಿಂಗಲ್ಲಿದೆ, ಅಲ್ಲಿ ನೀವು ಪೋಸ್ಟ್ ಮಾಡಿ ಅಂತ ಹಾಕಿದ್ವಿ. ಶುರು ಮಾಡಿದ ವರ್ಷದಲ್ಲಿ ಒಂದು 38 ಅಬ್ಸರ್ವೇಷನ್ ಇತ್ತು. ಇವತ್ತು ನೋಡಿದರೆ 2025ನೇ ಇಸ್ವಿಯಲ್ಲಿ 379 ಅಬ್ಸರ್ವೇಷನ್ ಇತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ದೀಸ್ ಅಬ್ಸರ್ವೇಷನ್ ಆ ಕಪ್ಪೆ ಈಗ ಎಂಡೇಂಜರ್ಡ್ ಸ್ಪೀಶೀಸ್ ಅಲ್ಲ, ಅದು ಲೀಸ್ಟ್ ಕನ್ಸರ್ನ್ ಸ್ಪೀಶೀಸ್. ಯಾಕೆಂದ್ರೆ ಅದು ಎಲ್ಲ ಕಡೆ ಇದೆ ಪಶ್ಚಿಮ ಘಟ್ಟದಲ್ಲಿ. ಅಬ್ಸರ್ವ್ ಮಾಡಿಲ್ಲ. ಈಗ ಏನ್ ಮಾಡಿದ್ರು, ಜನಸಾಮಾನ್ಯರು ಅದನ್ನ ಅಬ್ಸರ್ವ್ ಮಾಡಿ ಹಾಕಿದ್ದನ್ನ ನಾವು ವೆರಿಫೈ ಮಾಡಿದ್ವಿ. ಅಂದ್ರೆ ಜನಸಾಮಾನ್ಯರು ಹಾಕಿದ್ರೆಲ್ಲ ಸರಿ ಇರುತ್ತಾ, ಅದು ಒಂದಿರುತ್ತೆ. ಸೊ ಅದನ್ನ ವೆರಿಫೈ ಮಾಡಿದ್ವಿ. ಅವರಿಗೆ ವಾಪಸ್ ಕೇಳಿ ಎಲ್ಲಿ ಹಾಕಿದ್ರಿ, ಫೋಟೋ ಇದೆಯಾ ನಿಮ್ಮ ಹತ್ರ, ಯಾವ ಜಾಗದಿಂದ ಹಾಕಿದ್ರಿ, ನೀವು ಲ್ಯಾಟ್ ಲಾಂಗ್ ವ್ಯಾಲ್ಯೂ ಕೊಡೋದು ಬೇಡ, ಅದ್ರ ಹತ್ರ ಜಾಗ ಗೊತ್ತಿದ್ರು ಹೇಳಿ ನಮಗೆ. ಸೊ ಹೀಗೆ ಸುಮಾರು 379 ಅಬ್ಸರ್ವೇಷನ್ ಮಾಡಿ ಅದನ್ನ ನೀವು ಪ್ಲಾಟ್ ಮಾಡಿ ನೋಡಿದ್ರೆ ಅದು ಗೋವಾದಿಂದ ಹಿಡಿದು ತ್ರಿವೆಂಡ್ರಮ್ ತನಕ ಎಲ್ಲ ಕಡೆನೂ ಇದೆ. ಸೊ ಈ ಒಂದು ಕಪ್ಪೆನ ನಾವೀಗ ಎಂಡೇಂಜರ್ ಸ್ಟೇಟಸ್ ಇಂದ ಲೀಸ್ಟ್ ಕನ್ಸರ್ನ್ಗೆ ತಗೊಂಡ್ಬಂದ್ವಿ, ಥ್ಯಾಂಕ್ಸ್ ಟು ಜನವಿಜ್ಞಾನ. ಗೊತ್ತಾಗ್ತಾ ಇದೆಯಾ? ಸೊ ಅಂದ್ರೆ ಏನು, ನಿಮ್ಮ ಮನೆ ಸುತ್ತಮುತ್ತನೇ ಹಲವು ಪ್ರಭೇದಗಳಿರುತ್ತೆ, ನಾವು ಅದನ್ನ ನೋಡೋದಿರಲ್ಲ. ನಮಗೆ ಏನಂದ್ರೆ ಕಪ್ಪೆಗಳು ನೋಡ್ಬೇಕಂದ್ರೆ ಪಶ್ಚಿಮ ಘಟ್ಟಕ್ಕೆ ಹೋಗ್ಬೇಕು, ಆ ರೀತಿ ಏನೂ ಇಲ್ಲ. ಅಂದ್ರೆ ಬೇರೆ ಬೇರೆ ರೀತಿ ನೋಡ್ಬೇಕು. ಇದು ನಮ್ಮ ಕಣ್ಮುಂದೆ ಸಿಗೋದು ಮಾಮೂಲಿಯಾಗಿ ಗಿಡ ಮದ್ದಲ್ಲ ಅಂತಾರಲ್ಲ ಆ ರೀತಿ. ಸೊ ಜೌಗು ಪ್ರದೇಶಗಳಲ್ಲಿ ಸಿಗೋ ಕಪ್ಪೆಗಳು ಸ್ವಲ್ಪ ಬೇರೆ ಹೇಗೆ ಎಲ್ಲ ಕಡೆನೂ ಹಾಗೆ ಅವುಗಳ ಹ್ಯಾಬಿಟ್ಯಾಟ್ ಮೇಲೆ ಹೊಂದ್ಕೊಂಡಿರುತ್ತೆ. ಈಗ ಸ್ಟ್ರೀಮಲ್ಲಿ ಸಿಗೋಂಥ ಕಪ್ಪೆಗಳು, ಈಗ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಏನ್ ಹೇಳಿದ್ವಿ, ಅಥವಾ ನೈಟ್ ಫ್ರಾಕ್ಸ್ ಅಂತ ಏನ್ ಹೇಳ್ತೀವಿ, ಇದೆಲ್ಲ ಸ್ಟ್ರೀಮಲ್ಲಿ ಮಾತ್ರ ಸಿಗುತ್ತೆ. ಅದೇ ಸ್ಟ್ರೀಮಿನ ಪಕ್ಕದಲ್ಲಿ ಮರಗಳಿದ್ರೆ, ಎವರ್ಗ್ರೀನ್ ಫಾರೆಸ್ಟ್ ಅಂತ ಏನ್ ಕರಿತೀವಿ, ನಿತ್ಯ ಹರಿದ್ವರ್ಣ ಕಾಡುಗಳಂತ ಏನ್ ಕರಿತೀವಿ, ಆ ಮರಗಳಲ್ಲಿ ಸಿಗೋ ಕಪ್ಪೆಗಳೇ ಬೇರೆ. ಯಾಕಂದ್ರೆ ಆ ಹ್ಯಾಬಿಟ್ಯಾಟಿಗೆ ಅವು ಎವಾಲ್ವ್ ಆಗ್ತಾ ಹೋಗಿರುತ್ತೆ, ಹಾಗಾಗಿ ಅಂತ ಜಾಗದಲ್ಲೇ ಸಿಗ್ತಾವೆ. ಈಗ ಆ ಕಪ್ಪೆಗಳನ್ನ ತಗೊಂಡ್ಬಂದು ಬೆಂಗಳೂರಲ್ಲಿ ಇಡ್ಬೋದಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಕ್ಲೈಮೇಟ್ ಹೊಂದ್ಕೊಳ್ಳೋದಿಲ್ಲ. ಈ ವಾತಾವರಣದಲ್ಲಿರೋ ಕಪ್ಪೆಗಳು ಪರ್ಹ್ಯಾಪ್ಸ್ ಅಲ್ಲಿ ಹೊಂದ್ಕೋಬಹುದು. ಈಗ ಗೂಳಿ ಕಪ್ಪೆ ಇರ್ಬೋದು ಅಥವಾ ನೆಲಗಪ್ಪೆ ಇರ್ಬೋದು, ಅದನ್ನ ನೀವು ಪಶ್ಚಿಮ ಘಟ್ಟದಲ್ಲಿ ಬಿಡ್ಬೋದು, ಉಳ್ಕೊಬಹುದು. ಆದ್ರೆ ಅವು ಇನ್ವೆಸಿವ್ ಸ್ಪೀಶೀಸ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಈಗ ಸಾಮಾನ್ಯ ನೆಲಗಪ್ಪೆ ಅಥವಾ ಇಂಡಿಯನ್ ಕಾಮನ್ ಟೋಡ್ ಈಗ ಮೆಡಗಾಸ್ಕರ್ಗೆ ಹೋಗಿ ಅಲ್ಲಿರೋ ನೇಟಿವ್ ಸ್ಪೀಶೀಸ್ ತಿಂತಾ ಇದೆ, ಅಥವಾ ಗೂಳಿ ಕಪ್ಪೆ ಅಂಡಮಾನ್ಸಿಗೆ ಹೋಗಿ ಅಲ್ಲಿರೋ ನೇಟಿವ್ ಸ್ಪೀಶೀಸ್ ತಿಂತಾ ಇದೆ. ಹಾಗಾಗೋ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ನಾವು ಕಪ್ಪೆಗಳು ಏನಕ್ಕೆ ಬೇಕನ್ನೋದನ್ನು ನೋಡ್ಬೇಕಾಗತ್ತೆ. ಬಹಳಷ್ಟು ಕಡೆ ಏನಾಗುತ್ತೆ ಅಂದ್ರೆ, ಈಗ ಒಂದು ವಿಜ್ಞಾನ ರೀತಿಯಲ್ಲಿ ನೋಡಿದ್ದಾಯ್ತು, ಇನ್ನೊಂದು ಸಾಮಾನ್ಯ ಜನರಿಗೆ ಯಾವ ರೀತಿ ಉಪಯೋಗ ಇದೆ. ಈ ಉಪಯೋಗ ಅನ್ನೋ ಪದನ ಉಪಯೋಗಿಸ್ಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಮನುಷ್ಯ ಅಂತಂದಾಗ ಅವನಿಗೆ ಯಾವಾಗ್ಲೂ ಇದೇ ಬರೋದು ತಲೆ, ಇದರಿಂದ ಉಪಯೋಗ ಇದ್ರೆ ಮಾತ್ರ ಏನಾರು ಮಾಡ್ತೀವಿ. ಆದ್ರೆ ನೈಸರ್ಗಿಕವಾಗಿ ಅಂತದ್ ಏನೂ ಇಲ್ಲ. ನಿಮಗೆ ಏನ್ ಸ್ಪೀಶೀಸ್, ಯಾಕಂದ್ರೆ ನಾವು ಭೂಮಿ ಮೇಲೆ ಮಾತ್ರ ಅಲ್ಲ ಇರೋದು, ಎಲ್ಲ ವಿಶೇಷ ಬೇರೆ ಬೇರೆ ರೀತಿಯ ಸಹಜೀವಿಗಳ. ಹಂಗಿದ್ದಾಗ ಆದ್ರೂ ಕಪ್ಪೆಗಳಿಂದ ಏನಾದ್ರು ಉಪಯೋಗ ಇದೆ ಅಂತ ನೋಡಿದ್ರೆ, ಫಸ್ಟ್ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಬಹಳಷ್ಟು ಕಪ್ಪೆಗಳು ಈಗ ಕರ್ನಾಟಕದಿಂದ ಅಥವಾ ಪಶ್ಚಿಮ ಘಟ್ಟದಿಂದ ಬಂದಂತ ಒಂದು ಸ್ಪೀಶೀಸ್ ಬಗ್ಗೆ ಹೇಳ್ತೀನಿ. ಹೈಡ್ರೋಫಿಲಾಕ್ಸ್ ಬಹುವಿಸ್ತಾರ ಅಂತ ಕರೀತಾರೆ, ಅಥವಾ ಫಂಗಾಯ್ಡ್ ಫ್ರಾಗ್ ಅಂತ ಕರೀತಾರೆ. ಈ ಕಪ್ಪೆ ಚರ್ಮದಲ್ಲಿ ಒಂದು ವಿಶೇಷ ಔಷಧೀಯ ಗುಣ ಇದೆ. ಅದನ್ನ ಉರ್ಮಿನ್ ಅಂತ ಅದ್ರ ಕಾಂಪೌಂಡ್ ಹೆಸರು. ಅದನ್ನ H1N ವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಟ್ರೀಟ್ಮೆಂಟಿಗೆ ಬಳಸಿದ್ರು. ಅಂದ್ರೆ ಪರ್ಹ್ಯಾಪ್ಸ್
ಕಪ್ಪೆಗಳನ್ನು ಅಧ್ಯಯನ ಮಾಡಿದ್ರೆ ನಮ್ಮ ಕೋವಿಡ್ಗೂ ಅದರಲ್ಲಿ ಉತ್ತರ ಇರ್ತಿತ್ತೇನೋ ಗೊತ್ತಿಲ್ಲ. ಓಕೆ. H1N1 ಆಲ್ಮೋಸ್ಟ್ ಸೇಮ್, ಆಲ್ಮೋಸ್ಟ್ ವೈರಲ್ ಇನ್ಫೆಕ್ಷನ್, ಸಿಮಿಲರ್ ಕೈಂಡ್ ಆಫ್ ಸಿಮಿಲರ್. ಇನ್ಫೆಕ್ಷನ್. ಇನ್ನು ಬೂಫೋಟೋನಿನ್ ಅಂತ ಹೇಳಿ ನೆಲಗಪ್ಪೆ ಗ್ಲ್ಯಾಂಡ್ಗಳಿರುತ್ತೆ, ಅದರಿಂದ ಬರುವಂತ ಒಂದು ಕೆಮಿಕಲ್ ಸಹಿತ ಅದು ಪೇನ್ ಕಿಲ್ಲರ್ ಆಗಿ ಉಪಯೋಗಿಸ್ತಾರೆ. ಈಗ ಸಾಮಾನ್ಯವಾಗಿ ಕೊಡುವಂತ ಪೇನ್ ಕಿಲ್ಲರ್ಗಿಂತ 100 ಪಟ್ಟು ಅಧಿಕ ಶಕ್ತಿ ಇದರಲ್ಲಿ ಅಂತದೆಲ್ಲ ಇದೆ. ಆದ್ರೆ ನಮ್ಮಲ್ಲಿ ಈ ರೀತಿ ಅದನ್ನ ಬಳಸ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಅದಕ್ಕೆ ಅದರಲ್ಲೂ ಅರ್ಥ ಮಾಡ್ಕೊಬೇಕೇನಂದ್ರೆ, ಈ ರೀತಿ ಕಪ್ಪೆಯಲ್ಲಿ ನಾವು ಸಂಶೋಧನೆ ಮಾಡಿದ್ವಿ ಅಂತಂದ್ರೆ ಕಪ್ಪೆನ ಸಾಯಿಸಬೇಕಾಗಾದ್ರೆ ಇಲ್ಲ, ಕಪ್ಪೆನ ಸಾಯಿಸೋದು ಬೇಕಾಗಿಲ್ಲ. ಅದ್ರ ಚರ್ಮದಲ್ಲಿರುವಂತಹ ಕೆಮಿಕಲ್ ಅನ್ನ ನೀವು ಸ್ವಾಬ್ ಮುಖಾಂತರ ತೆಕ್ಕೊಂಡು ಅದನ್ನ ಲ್ಯಾಬಿಗೆ ತಗೊಂಡ್ಬಂದು ಅದನ್ನ ಅನಲೈಸ್ ಮಾಡಿ, ಸ್ಪೆಕ್ಟ್ರಲ್ ಅನಾಲಿಸಿಸ್ ಮಾಡಿ ಏನ್ ಕಾಂಪೌಂಡ್ಸ್ ಇದೆ ಅಂತ ನೋಡಿದ್ರೆ ಅದನ್ನ ಕ್ರಿಯೇಟ್ ಮಾಡ್ಬೋದು, ರೀಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಯೋಚನೆ ಮಾಡಿ, ನಮ್ಮಲ್ಲಿ 419 ಪ್ರಭೇದ ಇದೆ ಕಪ್ಪೆಗಳು, 41 ಸಿಸಿಲಿಯನ್ಸ್, 2 ಸಾಲಮಂಡರ್ಸ್, ಎಷ್ಟು ರೀತಿಯ ಕೆಮಿಕಲ್ ಕಾಂಪೌಂಡ್, ಅದು ಉಪಯೋಗ ಏನೇನಿರ್ಬೋದು ಯೋಚನೆ ಮಾಡಿದ್ರೆ ಅದೇ ಒಂದು ವಿಜ್ಞಾನ ಜಗತ್ತಿನಲ್ಲಿ ಕೆಲಸ ಮಾಡುವಂತದ್ದು ಇದೆ. ಎರಡನೇದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತೀವಿ. ಅಂದ್ರೆ ಕಪ್ಪೆಗಳು ನಮ್ಮ ಹಾಸು ಹೊಕ್ಕಾಗಿದೆ. ನೀವು ಕಪ್ಪೆಗಳ ಕತೆ ಕೇಳಿರ್ಬೋದು. ಅದೇ ಕಪ್ಪೆ ಫಸ್ಟ್ ಅಲ್ಲೇ ನೀವು ಹೇಳಿದ್ರಿ, ಕಪ್ಪೆ ಕೂಗಿದ್ರೆ ಮಳೆ ಬರುತ್ತಾ ಅಂತ ಹೇಳಿ. ನೀವು ಅದಕ್ಕೆ ವೈಜ್ಞಾನಿಕವಾಗಿ ನೋಡ್ಬೇಕಂತ ಇಲ್ಲ, ಅದು ಏನೋ ಒಂದು ಸಂಬಂಧನ ಯಾರೋ ಹುಡುಕಿದ್ದಾರೆ ಆಲ್ರೆಡಿ. ಯಾಕಂದ್ರೆ ಕಪ್ಪೆಗಳು ಕೂಗಬೇಕಾದ್ರೆ ಹ್ಯೂಮಿಡಿಟಿ ಅಂತ ಏನ್ ಹೇಳ್ತೀವಿ, ತೇವಾಂಶ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚಾಗುತ್ತೆ, ಉಷ್ಣಾಂಶ ಹೆಚ್ಚಿರುತ್ತೆ. ಅವುಗಳು ಏನ್ ಅನ್ಕೊಂತ ಇನ್ನು ಮಳೆ ಬರೋ ಸಮಯ, ಯಾಕಂದ್ರೆ ಕಪ್ಪೆ ಮೊಟ್ಟೆಗಳಿಗೆ ಮಳೆ ಬೇಕು, ಅಂದ್ರೆ ನೀರು ಬೇಕು. ಸೊ ಈ ಸಮಯದಲ್ಲಿ ನಾವು ಸಂತಾನಾಭಿವೃದ್ಧಿ ಮಾಡಬಹುದು. ಹಾಗಾಗಿ ಗಂಡು ಕಪ್ಪೆಗಳಲ್ಲಿ ಹಾರ್ಮೋನ್ ಚೇಂಜ್ ಆಗುತ್ತೆ, ಕೂಗಕ್ಕೆ ಶುರು ಮಾಡುತ್ತೆ, ಕೆಲವು ಹಳದಿ ಬಣ್ಣ ಆಗುತ್ತೆ, ಈ ರೀತಿ ಕೂಗಕ್ಕೆ ಶುರು ಮಾಡುತ್ತೆ, ಜಾಗ ಹುಡುಕೊಂತವೆ ಎಲ್ಲಿದೆ ನೀರು ಅಂತ ಹೇಳಿ, ಅಲ್ಲಿ ಸಂತಾನಾಭಿವೃದ್ಧಿ ಮಾಡ್ತವೆ. ಇದರಿಂದ ಕಪ್ಪೆ ಮದುವೆ ಮಾಡೋದೆಲ್ಲ ಬಂದಿದೆ. ಈಗ ಮಳೆ ಬರುತ್ತೆ, ಕಪ್ಪೆ ಮದುವೆ ಮಾಡೋದು ಡೈವೋರ್ಸ್ ತನಕನೂ ಹೋಗಿದೆ. ಜಾಸ್ತಿ ಮಳೆ ಬಂತು ಅಂತ ಡೈವೋರ್ಸ್ ಕೊಡೋದ ಅಂತೆಲ್ಲ ಚೆಕ್ ಮಾಡಿದ. ಆದ್ರೆ ನಾವು ಏನ್ ನೋಡ್ಬೇಕಂದ್ರೆ, ಇದು ಬಹಳ ವೈಜ್ಞಾನಿಕವಾಗಿ ನೋಡ್ಬೇಕಂತ ಇಲ್ಲ. ಇಲ್ಲಿ ಏನ್ ಆಗ್ತಾ ಇದೆ ಅದನ್ನ ಜನಸಾಮಾನ್ಯರು ಹೇಗೆ ಅದನ್ನ ಕಟ್ಟಿದ್ರು, ಅದಕ್ಕೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ತೀವಿ. ಅದನ್ನ ಹೀಗೂ ನೋಡ್ಬೋದು, ಕನ್ಸರ್ವೇಷನ್ ಪರ್ಸ್ಪೆಕ್ಟಿವ್ ಹೇಗೆ ನೋಡ್ಬೋದು ಅಂದ್ರೆ, ಈ ಕಪ್ಪೆ ಇದ್ದಿದ್ರಿಂದ ನೀವು ಮದುವೆ ಮಾಡಕ್ಕಾಯ್ತು, ಆ ಕಪ್ಪೆ ಇರ್ಬೇಕಾದ್ರೆ ಅದಕ್ಕೆ ಏನ್ ಜಾಗ ಬೇಕು, ಅದನ್ನ ಹೆಂಗ್ ಉಳಿಸ್ತೀರಿ, ಅದನ್ನ ನೀವು ತಗೊಂಡ್ಬಂದ್ರೆ ಈ ರೀತಿ ಮೂಢನಂಬಿಕೆಯಲ್ಲಿ ಮಾಡಿದ ಮದುವೆ ಇದ್ರೂ ಸಹಿತ ಅದನ್ನ ನೀವು ವೈಜ್ಞಾನಿಕವಾಗಿ ಅದನ್ನ ಕನ್ಸರ್ವೇಷನ್ ಸಂರಕ್ಷಣೆಗೆ ಬಳಸಬಹುದು. ಮೂರನೇದು ಎಕೋಸಿಸ್ಟಮ್ ಫಂಕ್ಷನ್ ಅಂತೀವಿ. ಅಂದ್ರೆ ಕಪ್ಪೆಗಳು ಎಕೋಸಿಸ್ಟಮ್ಗೆ ಏನ್ ಹೆಲ್ಪ್ ಮಾಡ್ತವೆ. ಕಪ್ಪೆಗಳು ಒಂದು ರೀತಿ ಶಕ್ತಿಯ ಕನ್ವೇಯರ್ ಬೆಲ್ಟ್ ಅಂತ ಹೇಳ್ತೀವಿ. ಅಂದರೆ ಸೂರ್ಯನ ಎನರ್ಜಿ ತಗೊಂಡು ದ್ಯುತಿ ಸಂಶ್ಲೇಷಣೆ ಮಾಡಿ ಪ್ಲ್ಯಾಂಟ್ಗಳು ಆಹಾರ ಉತ್ಪತ್ತಿ ಮಾಡುತ್ತೆ. ಅಲ್ಲಿ ಒಂದು ಲೆವೆಲಲ್ಲಿ ಶಕ್ತಿ ಉಳ್ಕೊಳ್ಳುತ್ತೆ. ಆ ಶಕ್ತಿನ ಮೇಲ್ಗಡೆ ತೊಗೊಂಬರೋದು ಕೀಟಗಳು. ಏನು ನಿತ್ಯ ಹರಿದ್ವರ್ಣ ಏನೇನಿದೆ ಅದನ್ನೆಲ್ಲ ಹರಿತಗಳನ್ನೆಲ್ಲ ತಿಂದು ಆ ಎನರ್ಜಿನ ನೆಕ್ಸ್ಟ್ ಲೆವೆಲ್ಲಿ ತೊಗೊಂಡೋಗುತ್ತೆ. ಅದನ್ನ ಮುಂದಿನ ಲೆವೆಲ್ ತಗೊಂಡು ಹೋಗೋದು ಕಪ್ಪೆಗಳು. ಈಗ ಕಪ್ಪೆಗಳಿಲ್ಲ ಅಂದ್ರೆ ಒಂದು ಇನ್ಸೆಕ್ಟ್ ಲೆವೆಲ್ ಅಲ್ಲಿ ಏನು ಸ್ಟಾಕ್ ಆಗಿರುತ್ತೆ ಎನರ್ಜಿ, ಅದು ಮುಂದಿನ ಲೆವೆಲ್ ಬರೋದೇ ಇಲ್ಲ. ಯಾವುದೋ ಹಕ್ಕಿಗಳು ತಿನ್ಬೋದು, ಯಾವುದೋ ಒಂದೆರಡು ಹಾವುಗಳು ತಿನ್ಬೋದು, ಆದ್ರೆ ಅವು ಈ ಪ್ರಮಾಣದಲ್ಲಿ ತಿನ್ನೋದಿಲ್ಲ. ಸೊ ಹಾಗಾಗಿ ಕಪ್ಪೆಗಳು ಸಮತೋಲನದಲ್ಲಿ ಅದು ಪ್ರಮುಖ ಒಂದು ಕನ್ವೇಯರ್ ಬೆಲ್ಟ್. ಅಂದ್ರೆ ಒಂದು ಎನರ್ಜಿ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೋಗೋದಕ್ಕೆ ಕಪ್ಪೆಗಳು ಬಹಳ ಸಹಾಯಕ. ಅದಿಲ್ಲ ಅಂದ್ರೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗುತ್ತೆ, ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊಳ್ಳೆಗಳಲ್ಲ, ಕೀಟಗಳನ್ನ ಹೇಳ್ತಾರೆ. ಈಗ ನೀವು ವ್ಯವಸಾಯ ಮಾಡ್ತವ್ರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನೇನ್ ಸಿಂಪಡಣೆ ಮಾಡ್ತಾರೆ ಅಂತ ನೋಡಿದ್ರೆ ಯಾವ್ಯಾವ ಕೀಟಗಳು ಏನೇನ್ ಪ್ಲಾಂಟ್ಗಳನ್ನ ತಿನ್ನುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಜಾಗದಲ್ಲಿ ನೀವು 20-30 ಕಪ್ಪೆಗಳಿದ್ರೆ ಅವು ಆ ಪ್ರಮಾಣನ ಕಮ್ಮಿ ಮಾಡ್ಬೋದು, ಪೆಸ್ಟಿಸೈಡ್ ಬಳಕೆನ ಕಮ್ಮಿ ಮಾಡ್ಬೋದು. ಈ ರೀತಿ ಎಕೋಸಿಸ್ಟಮ್ ಫಂಕ್ಷನ್ ಮಾಡುತ್ತೆ ಕಪ್ಪೆಗಳು. ಕೀಟಗಳನ್ನ ನಿಯಂತ್ರಿಸುವಲ್ಲಿ ಬಹಳ ಸಹಾಯಕಾರಿ. ಎಸ್. ಸೊ ಸಂರಕ್ಷಣೆ ಅಂತಂದ್ರೆ ಇದು ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಗಲಿ ಅಥವಾ ಇದು ವಿಜ್ಞಾನಿಗಳು ಮಾತ್ರ ಮಾಡಬೇಕಾದಂಥ ಕೆಲಸ ಏನಲ್ಲ. ಇದರಲ್ಲಿ ಎಲ್ಲರೂ ಸೇರ್ಕೊಳ್ಬೇಕಾಗತ್ತೆ. ಈಗ ಭಾಳಷ್ಟು ಕಡೆ ಪಶ್ಚಿಮ ಘಟ್ಟಗಳಲ್ಲಿ ನಮ್ಗೆ ಆ ಪ್ರಭೇದಗಳೇ ಗೊತ್ತಿರಲ್ಲ, ಅಲ್ಲಿ ಏನಿದೆ ಮನೆ ಹಿಂದ್ಗಡೆ ಅವ್ರ ಸುತ್ತಮುತ್ತ, ಅಥವಾ ಬೆಂಗಳೂರೇ ತಗೊಂಡ್ರು ಸಹಿತ ಏನೇನಿದೆ ನಿಮ್ಮ ಮನೆ ಹಿಂಭಾಗದಲ್ಲಿ ಏನಂತ ಯಾವ ರೀತಿಯ ಕಪ್ಪೆಗಳಿದೆ ಅದನ್ನ ನೋಡಿ ದಾಖಲಾತಿ ಮಾಡಿ ಅದರಿಂದನೇ ಸಂರಕ್ಷಣೆ ಮಾಡಬಹುದು. ಸೊ ಜನವಿಜ್ಞಾನ ಬಹಳ ಪ್ರಾಮುಖ್ಯತೆ ಇಲ್ಲಿ ಕಪ್ಪೆಗಳ ಒಂದು ಸಂರಕ್ಷಣೆಯಲ್ಲಿ ಜನವಿಜ್ಞಾನ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ, ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನ ಕಪ್ಪೆಗಳ ಬಗ್ಗೆ ಇರುವ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.